ನಿಮಗೆ 60 ವರ್ಷ ದಾಟಿದ್ಯಾ? ಹಾಗಾದರೆ ಮೋದಿ ಸರ್ಕಾರ ನಿಮಗೆ ಗುಡ್ ನ್ಯೂಸ್ ಕೊಡ್ತಾ ಇದೆ. ಏನದು ಗುಡ್ ನ್ಯೂಸು? ನೋಡಿ, 60 ವರ್ಷ ದಾಟಿದ್ರೆ ಮೋದಿ ಸರ್ಕಾರದಿಂದ ತಿಂಗಳಿಗೆ 3,000 ರೂಪಾಯಿ ಬರುತ್ತೆ. ಇವತ್ತೇ ನೀವು ಈ ಯೋಜನೆಗೆ ಸೇರ್ಕೊಳ್ಳಿ. ಹಾಗಾದರೆ ಏನಿದು ಯೋಜನೆ? ಯಾವ ರೀತಿ ಈ ಯೋಜನೆಗೆ ಸೇರ್ಪಡೆಯಾಗೋದು? ಎಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆದಂಥ ಮಾಹಿತಿಯನ್ನು ಕೊಡ್ತೀನಿ. ನೋಡಿ, PF ಸೌಲಭ್ಯ ಇಲ್ಲದವರಿಗೂ ಈಗ ವೃದ್ಧಾಪ್ಯದಲ್ಲಿ ಕೈ ತುಂಬ ಹಣ ಸಿಗುತ್ತೆ. ದಿನಗೂಲಿ ನೌಕರರು, ಸಣ್ಣ ವ್ಯಾಪಾರಿಗಳ ಭವಿಷ್ಯಕ್ಕೆ ಕೇಂದ್ರ ಸರ್ಕಾರ ಕೊಡ್ತಾ ಇರುವಂತಹ ಬಿಗ್ ಅಪ್ಡೇಟ್ ಇದು. ಏನದು ಅಪ್ಡೇಟು? ನೋಡಿ, ನಮಗೆ ಯಾವುದೇ ಉದ್ಯೋಗ ಇಲ್ಲ ಅಥವಾ ನಾವು PF ಸೌಲಭ್ಯವನ್ನು ಪಡ್ಕೊಳ್ತಾ ಇಲ್ಲ, ಆದರೂ ಕೂಡ ಭವಿಷ್ಯದ ಬಗ್ಗೆ ನಾವು ಚಿಂತೆ ಮಾಡುವಂತಹ ಅಗತ್ಯತೆ ಇಲ್ಲ. ಈಗಿನಿಂದಲೇ ನಾವು ಒಂದಷ್ಟು ಹೂಡಿಕೆಯನ್ನು ಮಾಡಿದ್ರೆ ಪ್ರತಿ ತಿಂಗಳು 3,000 ರೂಪಾಯಿ ನಮ್ಮ ಕೈ ಸೇರುತ್ತೆ. ನೋಡಿ, ಕೇಂದ್ರ ಸರ್ಕಾರವು ಅಸಂಘಟಿತ ವಲಯದ ಕಾರ್ಮಿಕರಿಗಾಗಿ ಒಂದು ವಿಶೇಷವಾದಂತಹ ಯೋಜನೆಯನ್ನು ಜಾರಿಗೆ ತಂದಿದೆ. 60 ವರ್ಷ ತುಂಬಿದ ನಂತರ ನಮಗೆ ಪ್ರತಿ ತಿಂಗಳು ಕೂಡ 3,000 ರೂಪಾಯಿವರೆಗೆ ಪಿಂಚಣಿ ಬರುತ್ತೆ, ಅಂದರೆ ಪೆನ್ಷನ್ ಬರುತ್ತೆ. ಯಾವ ರೀತಿ, ಏನು ಮಾಡಬೇಕು? ಹಾಗಾದರೆ ಯಾವ ರೀತಿ ನಾವು ನೋಂದಣಿ ಮಾಡಿಕೊಳ್ಳೋದು? ನೋಡಿ, ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆ, ಇದರ ಅಡಿಯಲ್ಲಿ ಸಣ್ಣ ಮೊತ್ತದ ಹೂಡಿಕೆ ಮಾಡೋದು. ನೀವೇನು ಪ್ರತಿ ವರ್ಷ ಲಕ್ಷಾಂತರ ರೂಪಾಯಿ ಕಟ್ಟಬೇಕು ಅನ್ನಂಗಿಲ್ಲ. ಸಣ್ಣ ಮೊತ್ತದ ಹೂಡಿಕೆ ಮಾಡಿ ಜೀವನ ಪರ್ಯಂತ ನೀವು ಆರ್ಥಿಕ ಭದ್ರತೆಯನ್ನು ಪಡ್ಕೊಳ್ಬಹುದು. ಹಾಗಾದರೆ ನೀವು ಕೇಳಬಹುದು, ಮೇಡಮ್, ಯಾರಿಗೆಲ್ಲ ಈ ಯೋಜನೆ ಅನ್ವಯ ಆಗತ್ತೆ? ಯಾರೆಲ್ಲ ಈ ಯೋಜನೆಯ ಸದುಪಯೋಗವನ್ನು ಪಡ್ಕೋಬಹುದು? ನೋಡಿ, ಬೀದಿ ವ್ಯಾಪಾರಿಗಳು, ಬೀದಿ ಬದಿಯಲ್ಲಿ ಚಿಕ್ಕ ಪುಟ್ಟ ಅಂಗಡಿಗಳನ್ನು ಇಟ್ಕೊಂಡಿರ್ತಾರೆ, ತರಕಾರಿ ಅಂಗಡಿನೋ ಬಟ್ಟೆ ಅಂಗಡಿನೋ ಹೀಗೆ ಬೇರೆ ಬೇರೆ, ಅವರಿಗೆ, ನಮ್ಮ ರಿಕ್ಷಾ ಚಾಲಕರಿಗೆ, ಮನೆ ಕೆಲಸ ಮಾಡುವಂಥವರಿಗೆ, ನಮ್ಮ ಕೃಷಿ ಕಾರ್ಮಿಕರಿಗೆ, ಈ ರೀತಿಯ ಶ್ರಮಿಕ ವರ್ಗಕ್ಕೆ ಈ ಯೋಜನೆ ಬಹಳಷ್ಟು ವರದಾನ. ತಿಂಗಳಿಗೆ 15,000ಕ್ಕಿಂತ ಯಾರೆಲ್ಲ ಕಡಿಮೆ ಆದಾಯವನ್ನು ಹೊಂದಿರ್ತಿರೋ, ತಿಂಗಳಿಗೆ 15,000ಕ್ಕಿಂತ ಕಡಿಮೆ ಆದಾಯವನ್ನು ಯಾರು ಹೊಂದಿರ್ತಿರೋ ಅವರು ಯಾರು ಬೇಕಾದರೂ ಈ ಯೋಜನೆಗೆ ಸೇರ್ಪಡೆಯಾಗಬಹುದು. ಶಾಶ್ವತವಾಗಿ ಉದ್ಯೋಗ ಇಲ್ಲದವರು ಕೂಡ ಸುರಕ್ಷಿತವಾಗಿ ಹೂಡಿಕೆ ಮಾಡಿ ಇದರಿಂದ ಲಾಭವನ್ನು ಗಳಿಸಬಹುದು. ಹಾಗಾದರೆ ವಯಸ್ಸಿನ ಮಿತಿ ಎಷ್ಟು? ಯಾವ ರೀತಿ ಹೂಡಿಕೆಯನ್ನು ಮಾಡಬೇಕು ಮೇಡಮ್? ಎಷ್ಟು ಹೂಡಿಕೆ ಮಾಡಬಹುದು ಮೇಡಮ್? ನನಗೀಗ 40 ವರ್ಷ ಆಗಿದೆ ಮೇಡಮ್, ನಾನು ಹೂಡಿಕೆ ಮಾಡಬಹುದಾ? ನನಗೀಗ 20 ವರ್ಷ ಮೇಡಮ್, ನಾನು ಹೂಡಿಕೆ ಮಾಡಬಹುದಾ? ನನಗೀಗ 33 ವರ್ಷ ಆಗಿದೆ, ನಾನು ಹೂಡಿಕೆ ಮಾಡಬಹುದಾ ಮೇಡಮ್ ಅಂತ ನೀವು ಪ್ರಶ್ನೆ ಕೇಳ್ತೀರಾ. ನೋಡಿ, 18ರಿಂದ 40 ವರ್ಷದೊಳಗಿನ ಭಾರತೀಯ ನಾಗರಿಕರು ಇದರಲ್ಲಿ ಹೆಸರನ್ನು ನೋಂದಾವಣೆ ಮಾಡ್ಕೋಬಹುದು. 18 ವರ್ಷದಿಂದ 40 ವರ್ಷದ ಒಳಗಿನವರು. ನಿಮ್ಮ ವಯಸ್ಸಿನ ಆಧಾರದ ಮೇಲೆ ತಿಂಗಳಿಗೆ ನೀವೆಷ್ಟು ಮಾಡಬೇಕು ಗೊತ್ತಾ? ಎಷ್ಟು ಮೇಡಮ್? 10,000 ಮಾಡಬೇಕಾ? 5,000 ಮಾಡಬೇಕಾ? ಖಂಡಿತ ಇಲ್ಲ. ಕೇವಲ ನೀವು ತಿಂಗಳಿಗೆ ಮಾಡಬೇಕಾಗಿರೋದು 55 ರೂಪಾಯಿಯಿಂದ 200 ರೂಪಾಯಿವರೆಗೆ ಪಾವತಿ ಮಾಡಬೇಕಾಗತ್ತೆ. ನೀವೆಷ್ಟು ಬೇಗ ಯೋಜನೆಗೆ ಸೇರ್ತಿರೋ ಅಷ್ಟು ಕಡಿಮೆ ಮೊತ್ತವನ್ನು ಪ್ರೀಮಿಯಂ ರೂಪದಲ್ಲಿ ನೀವು ಕಟ್ಟಬೇಕಾಗತ್ತೆ. ಮತ್ಯಾಕ್ ತಡ? ಜೀವನ ಪರ್ಯಂತ ಪಿಂಚಣಿ ಗ್ಯಾರಂಟಿ ನೀವು 60 ವರ್ಷದವರೆಗೆ ಸತತವಾಗಿ ಕೊಡ್ತಾ ಹೋದರೆ, ಎಕ್ಸಾಂಪಲ್ ತಗೊಳ್ಳಿ, ಈಗ ನಿಮಗೆ 35 ವರ್ಷ, ನೀವು ಇನ್ನೊಂದು 15 ವರ್ಷ ನೀವೇನಾದರೂ ಪೇ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ 60 ವರ್ಷದವರೆಗೆ ನಿಮಗೆ, ನೀವೀಗ 35, ನೀವು 60 ವರ್ಷ ಆಗೋದ್ರ ಒಳಗಡೆ ನೀವು ಸತತವಾಗಿ ಕಟ್ತಾ ಹೋದರೆ ಪ್ರತಿ ತಿಂಗಳು ನಿಮ್ಮ ಖಾತೆಗೆ 3,000 ರೂಪಾಯಿ ಬರುತ್ತೆ. ಒಂದು ವೇಳೆ ನೀವೇನಾದರೂ ಮರಣ ಹೊಂತೀರ, ಅದು ಕೂಡ ಕೆಲವೊಂದಷ್ಟು ಅನ್ಸುತ್ತೆ. ಈಗ ನಾನೇ ಫಾರ್ ಎಕ್ಸಾಂಪಲ್ ಕಟ್ತಾ ಇರ್ತೀನಿ, ನಾನೇನಾದರೂ ಮರಣ ಹೊಂದಿದ್ರೆ ನಮ್ಮ ಸಂಗಾತಿಗೆ ಅಥವಾ ನಮ್ಮ ಕುಟುಂಬದವರಿಗೆ ಅರ್ಧದಷ್ಟು, ಅಂದರೆ 3,000 ರೂಪಾಯಿ ಹೋಗಲ್ಲ, 1,500 ರೂಪಾಯಿ ಹಣ ಪ್ರತಿ ತಿಂಗಳು ಕೂಡ ಸಿಗುತ್ತೆ. ಇದು ನಮ್ಮ ಕುಟುಂಬಕ್ಕೆ ದೊಡ್ಡ ಆಸರೆಯಾಗಿದೆ. ಒಂದು ಬಹಳ ದೊಡ್ಡ ಮಟ್ಟದ ಒಂದು ಸ್ಕೀಮ್ ಇದು. ನೋಡಿ, ಆರ್ಥಿಕ ಭದ್ರತೆಯ ಮುಖ್ಯ ಉದ್ದೇಶ, ದೇಶದಲ್ಲಿ PF ಅಥವಾ ASI ಸೌಲಭ್ಯವಿಲ್ಲದ ಕೋಟ್ಯಾಂತರ ಜನರಿದ್ದಾರೆ ಪಾಪ. ಅಂಥವ್ರು ಮಾಡ್ತಾರೆ, ವೃದ್ಧಾಪ್ಯದಲ್ಲಿ ಕಷ್ಟಪಡಬಾರ್ದು, ಮಕ್ಕಳ ಮೇಲೆ ಡಿಪೆಂಡ್ ಆಗಬಾರ್ದು ಅಂತ ಹೇಳಿ ಈ ಯೋಜನೆಯನ್ನು ಮಾಡಿರೋದು. ಈ ಯೋಜನೆಯ ಉದ್ದೇಶ, ಮಾಸ್ಟರ್ ಪ್ಲಾನೇ ಇದು. ಅಧಿಕಾರಿಗಳ ಪ್ರಕಾರ ಇದು ಕಡು ಬಡವರಿಗೆ, ಮತ್ತು ಯಾಕಂದರೆ ಅವರ ವೃದ್ಧಾಪ್ಯದ ಕಾಲದಲ್ಲಿ ಮಕ್ಕಳನ್ನು
ಎಲ್ಲೋ ಒಂದು ಕಡೆ ಅವಲಂಬನೆ ಆಗಿರ್ತಾರೆ, ಮಕ್ಕಳು ನೋಡ್ಕೊಳ್ತಾರೆ ಅಂತ ಹೇಳಿ. ಹಾಗಾಗಿ ಮಕ್ಕಳು ಕೈ ಬಿಟ್ಟು ಬಿಡ್ತಾರೆ, ಅವರಿಗೆ ಧೈರ್ಯ ಕೊಡುವಂತಹ ಒಂದು ವಿಶೇಷವಾದಂತಹ ಯೋಜನೆ. ಇಷ್ಟೆಲ್ಲ ಹೇಳಿದ್ರಿ ಮೇಡಮ್, ಹಾಗಾದರೆ ಯಾವ ರೀತಿ ರಿಜಿಸ್ಟ್ರು ಮಾಡ್ಕೋಬೇಕು, ನೋಂದಣಿ ಮಾಡ್ಕೋಬೇಕು ಈ ಯೋಜನೆಗೆ? ನೋಡಿ, ಈ ಯೋಜನೆಗೆ ಸೇರೋದಕ್ಕೆ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇದೆಯಾ? ಆಧಾರ್ ಕಾರ್ಡು, ಬ್ಯಾಂಕ್ ಖಾತೆಯ ವಿವರ ಇಷ್ಟಿದ್ರೆ ಸಾಕು. ನಿಮ್ಮ ಹತ್ತಿರದ ಸಾಮಾನ್ಯ ಸೇವಾ ಕೇಂದ್ರಗಳು CSC ಸಾಮಾನ್ಯ ಸೇವಾ ಕೇಂದ್ರಗಳ ಮುಖಾಂತರ ಸುಲಭವಾಗಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಪ್ರತಿ ತಿಂಗಳು ಆಟೋ ಡೆಬಿಟ್ ಸೌಲಭ್ಯವೂ ಕೂಡ ಸಿಗುತ್ತೆ. ಅಂದರೆ ನಿಮ್ಮ ಅಕೌಂಟಲ್ಲಿ ಒಂದು 1000 ರೂಪಾಯಿ ಇದೆಯಾ, ಅದರಲ್ಲಿ ಆಟೋ ಡೆಬಿಟ್ ಮುಖಾಂತರ ಅದೇ ಡೆಬಿಟ್ ಆಗಿ ಹೋಗುತ್ತೆ, ನಿಮ್ಮ ಖಾತೆಯಿಂದ ಹಣ ಕಡಿತಗೊಳ್ಳುತ್ತೆ. ಹಾಗಾದರೆ ಎಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು? ಹಳ್ಳಿಗಾಡಿನ ಜನ CSC ಕೇಂದ್ರಗಳ ಮುಖಾಂತರ ಅಥವಾ LIC ಆಫೀಸ್ ಇರುತ್ತೆ. ಗಮನಿಸಿ, CSC ಅಥವಾ LIC ಆಫೀಸ್ ಇರುತ್ತೆ. EPFO ಕಚೇರಿಗಳಲ್ಲಿ ನೋಂದಣಿ ಮಾಡ್ಕೋಬಹುದು. ಗ್ರಾಮ ಮಟ್ಟದ ಉದ್ಯಮಿಗಳು ಕೂಡ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಸಹಾಯ ಆಗುತ್ತೆ. ಆನ್ಲೈನ್ ಪೋರ್ಟಲ್ನಲ್ಲಿ ನಿಮ್ಮ ಜಿಲ್ಲೆಯ ಕೇಂದ್ರಗಳ ವಿವರವನ್ನು ಪಡೆಯೋದಕ್ಕೂ ಕೂಡ ಅವಶ್ಯಕತೆ ಇದೆ. ಭವಿಷ್ಯದ ಉಳಿತಾಯಕ್ಕೆ ಅದ್ಭುತವಾದಂತಹ ಸುವರ್ಣ ಅವಕಾಶ. ಕಡಿಮೆ ಆದಾಯದ ಕಾರ್ಮಿಕರು ವೃದ್ಧಾಪ್ಯದಲ್ಲಿ ಯಾರ ಮೇಲೂ ಕೂಡ ಅವಲಂಬನೆಯಾಗದೆ ಬದುಕೋದಕ್ಕೆ ಇದು ಬಹಳಷ್ಟು ಒಳ್ಳೆಯ ಸ್ಕೀಮು. ಸ್ಥಿರವಾದ ಉದ್ಯೋಗವಿಲ್ಲದ ಸಣ್ಣ ಮೊತ್ತವನ್ನು ಉಳಿಸೋದಕ್ಕೆ ಯಾರೆಲ್ಲ ಬಯಸ್ತಾ ಇದ್ದೀರೋ, ಕೇಂದ್ರ ಸರ್ಕಾರದ ಈ ಯೋಜನೆ ನಿಜಕ್ಕೂ ಕೂಡ ಒಂದು ಆರ್ಥಿಕ ದೊಡ್ಡ ಮಟ್ಟದ ಗುರಾಣಿ, ಅಂದರೆ ದೊಡ್ಡ ಮಟ್ಟದ ಯೋಜನೆ. ಪ್ರತಿಯೊಬ್ಬರೂ ಕೂಡ ಈ ಯೋಜನೆಯ ಸದುಪಯೋಗವನ್ನು ಪಡ್ಕೊಳ್ಳಿ. ಸಣ್ಣ ಸಣ್ಣ ಮಟ್ಟದಲ್ಲಿ ಹೂಡಿಕೆ, ತಿಂಗಳಿಗೆ 50 ರೂಪಾಯಿ 100 ರೂಪಾಯಿ ಹೂಡಿಕೆ ಮಾಡಿ ನಿಮ್ಮ ವೃದ್ಧಾಪ್ಯದಲ್ಲಿ ಒಂದು 3,000 ರೂಪಾಯಿ, ಇನ್ ಕೇಸ್ ನೀವಿಲ್ಲ 60 ವರ್ಷ ಆದಮೇಲೆ ಏನೋ ನೀವು ಮರಣ ಹೊಂದುತ್ತೀರಾ, ನಿಮ್ಮ ಮನೆಯವರಿಗೆ, ನಿಮ್ಮ ಹೆಂಡತಿಗೋ ಅಥವಾ ನಿಮ್ಮ ಗಂಡನಿಗೋ ಅಥವಾ ನಿಮ್ಮ ಕುಟುಂಬದಲ್ಲಿ ನೀವು ಯಾರನ್ನ ನಾಮಿನಿ ಮಾಡಿರ್ತೀರೋ ಅವರಿಗೆ ಆ 3,000 ರೂಪಾಯಿಲಿ ಅರ್ಧ ಬರುತ್ತೆ, ಅಂದರೆ 1,500 ರೂಪಾಯಿ. ಸೊ ಹಾಗಾಗಿ ಮಕ್ಕಳನ್ನ ಅವಲಂಬನೆ ಮಾಡ್ಕೊಳ್ದಲೇ ಏನೂ ಕೆಲಸ ಇಲ್ಲ ನನಗೆ, ಏನೂ ಇಲ್ಲ, ಏನು ಮಾಡೋದು ಅಂದಾಗ ಈ 50-100 ರೂಪಾಯಿನ ಹೂಡಿಕೆ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ನಿಮ್ಮ ವೃದ್ಧಾಪ್ಯದಲ್ಲಿ ಒಂದು ದೊಡ್ಡ ಮೊತ್ತದ ಹಣ, ನಿಮಗೆ 3,000 ರೂಪಾಯಿ ದೊಡ್ಡ ಮೊತ್ತದ ಹಣನೇ ಪ್ರತಿ ತಿಂಗಳು ನಿಮ್ಮ ಖರ್ಚಿಗಾಗುತ್ತೆ. ಸೊ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಈ ಸ್ಕೀಮನ್ನು ಬಳಸ್ಕೊಳ್ಳಿ. ಈ ರೀತಿಯ ಸಾಕಷ್ಟು ಅಪ್ಡೇಟ್ಗಳ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತೀನಿ. ಧನ್ಯವಾದ.